ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ದಿವ್ಯ ಸಂದೇಶ. ಈ ಕ್ಷಣ ನೀವು ಈ ವಿಡಿಯೋ ನೋಡುತ್ತಿದ್ದರೆ ಇದು ಕೇವಲ ಆಕಸ್ಮಿಕವಲ್ಲ. ನಿಮ್ಮ ಜೀವನದಲ್ಲಿ ಒಂದು ದೇವರ ವಿಶೇಷ ಕಾರಣ ಇದೆ. ಈ ಮಾತುಗಳನ್ನು ಕೊನೆಯವರೆಗೂ ಕೇಳಿದರೆ ನಿಮ್ಮ ಮನಸ್ಸಿನ ಎಲ್ಲ ಭಾರಗಳು ಕಡಿಮೆಯಾಗುತ್ತವೆ. ನಿಮ್ಮ ಹೃದಯಕ್ಕೆ ಒಂದು ಹೊಸ ಶಾಂತಿ ಬರುತ್ತದೆ. ಇಂದು ನೀವು ಎಷ್ಟು ಕಷ್ಟದಲ್ಲಿದ್ದರೂ ರಾಯರ ಕೃಪೆ ನಿಮ್ಮ ಜೊತೆಯಲ್ಲಿದೆ. ನೀವು ಒಬ್ಬರೇ ಅಲ್ಲ, ನಿಮ್ಮ ನೋವುಗಳು ಶಾಶ್ವತವಲ್ಲ. ರಾಯರು ನಿಮ್ಮನ್ನು ಕೇಳುತ್ತಿದ್ದಾರೆ, ನಿಮ್ಮ ಕಣ್ಣೀರು ಕಾಣುತ್ತಿದ್ದಾರೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲು ಸಮಯ ಕಾಯುತ್ತಿದ್ದಾರೆ. ಈಗ ಈ ಕ್ಷಣದಿಂದಲೇ ನಿಮ್ಮ ಮನಸ್ಸಿನಲ್ಲಿ ಹೇಳಿ, ರಾಯರೇ ನನ್ನ ಜೊತೆಯಲ್ಲಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಇನ್ನೂ ಹೆಚ್ಚು ಜನರಿಗೆ ರಾಯರ ಕೃಪೆ ತಲುಪುತ್ತದೆ. ನನ್ನ ಪ್ರಿಯ ಮಗು, ಇಂದು ನಿಮ್ಮ ಹೃದಯದೊಳಗೆ ಶಾಂತಿ ತುಂಬಲಿ. ಮನಸ್ಸಿನ ಎಲ್ಲ ಭಾರಗಳು ಕರಗಿ ಹೋಗಲಿ. ಜೀವನದಲ್ಲಿ ಇರುವ ಸಂಕಷ್ಟಗಳು ನಿಧಾನವಾಗಿ ದೂರವಾಗಲಿ ಎಂಬ ದಿವ್ಯ ಆಶಯದೊಂದಿಗೆ ಈ ರಾಯರ ಸಂದೇಶವನ್ನು ನಿಮಗಾಗಿ ನೀಡುತ್ತಿದ್ದೇನೆ. ಈ ಸಂದೇಶವನ್ನು ನೀವು ನೋಡುತ್ತಿರುವ ಕ್ಷಣವೇ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಬೆಳಕು ಮೂಡಲಿ. ನಿಮ್ಮ ಕಣ್ಣೀರು ಒಣಗಲಿ. ನಿಮ್ಮ ಹೃದಯದಲ್ಲಿ ನಂಬಿಕೆಯೊಂದು ಮತ್ತೆ ಜೀವಂತವಾಗಲಿ. ಶ್ರೀ ಗುರು ಸಾರ್ವಭೌಮರಾದ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ದಿವ್ಯ ಚರಣಗಳಿಗೆ ಈ ಸಂದೇಶವನ್ನು ಅರ್ಪಿಸುತ್ತಿದ್ದೇನೆ. ಜೀವನದ ಕಷ್ಟಗಳು ಶಾಂತವಲ್ಲ. ನೀವು ಇಂದು ಎದುರಿಸುತ್ತಿರುವ ಸಂಕಷ್ಟಗಳು ಎಂದಿಗೂ ನಿಮ್ಮ ಜೊತೆಗೆ ಉಳಿಯುವುದಿಲ್ಲ. ನಿಮ್ಮ ಕಣ್ಣೀರಿನ ದಿನಗಳು, ನಿಮ್ಮ ನಿರಾಶೆಯ ಕ್ಷಣಗಳು, ನಿಮ್ಮ ಮನಸ್ಸಿನ ಭಾರ ಎಲ್ಲ ಸ್ವಲ್ಪ ದಿನಗಳು ಮಾತ್ರ. ರಾಯರು ಸದಾ ಹೇಳುವಂತೆ ಭಕ್ತನಿಗೆ ಪರೀಕ್ಷೆ ಬರುತ್ತದೆ, ಆದರೆ ಅದಕ್ಕೆ ಅಂತ್ಯವೂ ಬರುತ್ತದೆ. ನೀವು ಒಬ್ಬರಲ್ಲ, ನಿಮ್ಮ ಜೊತೆ ರಾಯರ ಕೃಪೆ ಸದಾ ಇದೆ. ನಂಬಿಕೆ ಇಟ್ಟು ಬದುಕಿದರೆ ಎಲ್ಲವೂ ಸಾಧ್ಯ. ನಂಬಿಕೆ ಇಲ್ಲದೆ ಬದುಕು ಖಾಲಿ ದೋಣಿಯಂತೆ. ಆದರೆ ನಂಬಿಕೆ ಇದ್ದರೆ ಅತಿ ದೊಡ್ಡ ಸಮುದ್ರವನ್ನು ಕೂಡ ದಾಟಬಹುದು. ನೀವು ಇಂದು ಯಾವುದನ್ನಾದರೂ ಕಳೆದುಕೊಂಡಿದ್ದರೆ ಅದು ಅಂತ್ಯ ಅಲ್ಲ. ರಾಯರು ನಿಮ್ಮನ್ನು ಹೊಸ ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ನೀವು ಹೃದಯದಿಂದ ಪ್ರಾರ್ಥನೆ ಮಾಡಿದರೆ ನಿಮ್ಮ ಬದುಕಿನಲ್ಲಿ ಅದ್ಭುತಗಳು ನಡೆಯುತ್ತವೆ. ಕಣ್ಣೀರು ಬೀಳುವಾಗ ರಾಯರ ಹತ್ತಿರ ಇರುತ್ತಾರೆ. ನೀವು ಯಾರಿಗೂ ಹೇಳಲಾಗದ ನೋವನ್ನು ಒಳಗೊಳಗೆ ಒತ್ತಿದ್ದೀರಾ? ನೀವು ನಗುವ ಮುಖದ ಹಿಂದೆ ಅಡಗಿಸಿರುವ ಕಷ್ಟಗಳಿದೆಯಾ? ರಾಯರು ಅದನ್ನೆಲ್ಲ ನೋಡುತ್ತಿದ್ದಾರೆ. ನೀವು ಒಬ್ಬರೇ ಎಂದು ಭಾವಿಸಬೇಡಿ. ಪ್ರತಿ ಕಣ್ಣೀರನಿಗೂ ರಾಯರು ಉತ್ತರ ಕೊಡುತ್ತಾರೆ. ನಿಮ್ಮ ಜೀವನದಲ್ಲಿ ತಿರುವು ಬರಲಿದೆ. ಇಂದು ನೀವು ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ನಾಳೆ ಅದೇ ಪರಿಸ್ಥಿತಿ ಬದಲಾಗಬಹುದು. ಒಂದು ಚಿಕ್ಕ ನಂಬಿಕೆ, ಒಂದು ಚಿಕ್ಕ ಪ್ರಾರ್ಥನೆ ನಿಮ್ಮ ಜೀವನವನ್ನು ತಿರುಗಿಸಬಹುದು. ರಾಯರ ಹೆಸರು ಮನಸ್ಸಿನಲ್ಲಿ ಇಟ್ಟುಕೊಂಡು ಹರಿ ಓಂ ರಾಯ ಎಂದು ಹೇಳಿದರೆ ಸಾಕು. ಮನಸ್ಸಿನಲ್ಲಿ ಶಾಂತಿ ಬರುತ್ತದೆ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಾಗ ರಾಯರು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ಜಗತ್ತಿನಲ್ಲಿ ಎಲ್ಲರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ರಾಯರು ಎಂದಿಗೂ ತಪ್ಪಾಗಿ ನೋಡಲ್ಲ. ಅವರು ನಿಮ್ಮ ಹೃದಯದ ನಿಜವಾದ ನೋವನ್ನು ನೋಡುತ್ತಾರೆ. ನಿಮ್ಮ ಜೀವನದ ಹೊಸ ಆರಂಭ ಇಂದು ಈ ಸಂದೇಶ ಓದಿದ ನಂತರ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬರಲಿ, ಹೊಸ ಅವಕಾಶಗಳು ಬರಲಿ, ಹೊಸ ಸಂತೋಷಗಳು ಬರಲಿ. ನಿಮ್ಮ ಮನೆಗೆ ಶಾಂತಿ ಬರಲಿ, ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಬೆಳೆಯಲಿ. ಭಕ್ತಿ ಎಂದರೆ ಶಕ್ತಿ. ಭಕ್ತಿ ಎಂದರೆ ಕೇವಲ ದೇವಾಲಯಕ್ಕೆ ಹೋಗುವುದು ಅಲ್ಲ. ಭಕ್ತಿ ಎಂದರೆ ಮನಸ್ಸಿನಿಂದ ದೇವರನ್ನು ನೆನೆಯುವುದು. ನೀವು ಕುಳಿತಿದ್ದರೂ, ನಿಂತಿದ್ದರೂ, ಕೆಲಸ ಮಾಡುತ್ತಿದ್ದರೂ ರಾಯರನ್ನು ನೆನೆಸಿಕೊಳ್ಳಿ. ಅದು ನಿಮ್ಮ ಜೀವನವನ್ನು ಬದಲಿಸುತ್ತದೆ. ಸಂಕಷ್ಟ ಬಂದಾಗ ಧೈರ್ಯ ಕಳೆದುಕೊಳ್ಳಬೇಡಿ. ಸಂಕಷ್ಟಗಳು ಬಂದಾಗ ಅನೇಕರು ಕುಗ್ಗುತ್ತಾರೆ. ಆದರೆ ನೀವು ಕುಗ್ಗಬೇಡಿ. ರಾಯರ ಮೇಲೆ ಭರವಸೆ ಇಡಿ. ಅವರು ಎಂದಿಗೂ ತಮ್ಮ ಭಕ್ತರನ್ನು ಬಿಟ್ಟು ಹೋಗುವುದಿಲ್ಲ. ನಿಮ್ಮ ಪ್ರಾರ್ಥನೆ ಕೇಳಲ್ಪಡುತ್ತಿದೆ. ನೀವು ರಾತ್ರಿ ಮೌನದಲ್ಲಿ ಮಾಡಿದ ಪ್ರಾರ್ಥನೆ, ನೀವು ಮನಸ್ಸಿನಲ್ಲಿ ಹೇಳಿದ ಮಾತುಗಳು, ಅವು ಎಲ್ಲವೂ ರಾಯರಿಗೆ ತಲುಪುತ್ತಿವೆ. ಸಮಯ ಬಂದಾಗ ಉತ್ತರ ಬರುತ್ತಿದೆ. ನಿಮ್ಮ ಜೀವನದಲ್ಲಿ ಅದ್ಭುತ ನಡೆಯಲಿದೆ. ನೀವು ನಿರೀಕ್ಷಿಸಿದ ರೀತಿಯಲ್ಲಿ ಒಳ್ಳೆಯ ಘಟನೆಗಳು ನಿಮ್ಮ ಜೀವನಕ್ಕೆ ಬರುತ್ತಿವೆ.
ಅದನ್ನು ನೀವು ರಾಯರ ಕೃಪೆಯೆಂದು ಅರಿತಿದ್ದೀರಿ. ಈ ಸಂದೇಶವನ್ನು ಕೊನೆಯವರೆಗೆ ಕೇಳಿದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಶಾಂತಿ ಮೂಡುತ್ತದೆ, ನಿಮ್ಮ ಹೃದಯದಲ್ಲಿ ನಂಬಿಕೆ ಬರುತ್ತದೆ, ನಿಮ್ಮ ಜೀವನದಲ್ಲಿ ಹೊಸ ಆಶೆ ಹುಟ್ಟುತ್ತದೆ. ನನ್ನ ಮನದ ಮಾತುಗಳು ನಿಮಗೆ, ನೀವು ಎಲ್ಲಿದ್ದರೂ ಸಂತೋಷವಾಗಿರಿ, ನೀವು ಏನು ಮಾಡುತ್ತಿದ್ದರೂ ಶಾಂತಿಯಿಂದ ಮಾಡಿ, ನೀವು ಏನೇ ಕಳೆದುಕೊಂಡಿದ್ದರೂ ನಿಮ್ಮ ಭಕ್ತಿ ಕಳೆದುಕೊಳ್ಳಬೇಡಿ. ಇದೀಗ ನಿಮ್ಮಿಂದ ಒಂದು ಸಣ್ಣ ವಿನಂತಿ. ನಿಮಗೆ ಈ ರಾಯರ ಸಂದೇಶ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಲುಪಿಸಿ. ನಿಮ್ಮ ಒಂದು ಲೈಕ್ ಕೂಡ ಮತ್ತೊಬ್ಬರ ಬದುಕಿಗೆ ಬೆಳಕು ತರಬಹುದು. ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ನಿಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಪ್ರತಿದಿನ ಹೊಸ ರಾಯರ ಸಂದೇಶಗಳು, ಭಕ್ತಿಯ ವಿಡಿಯೋಗಳು, ಶಾಂತಿಯ ಮಾತುಗಳು ನಿಮ್ಮ ಬಳಿ ಬರುತ್ತವೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ರಾಯರು ನಿಮ್ಮ ಮನೆಗೆ ಶಾಂತಿ ತರಲಿ, ನಿಮ್ಮ ಜೀವನದಲ್ಲಿ ಸಂತೋಷ ತುಂಬಲಿ, ನಿಮ್ಮ ಕಣ್ಣೀರು ನಗುವಾಗಲಿ, ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿ. ಇದೇ ನನ್ನ ಹೃದಯಪೂರ್ವಕ ಪ್ರಾರ್ಥನೆ. ಹರೇ ಶ್ರೀ ರಾಘವೇಂದ್ರಾಯ ನಮಃ. ಮಗು, ಈ ಕ್ಷಣದಲ್ಲಿ ನೀವು ಈ ವಿಡಿಯೋ ನೋಡುತ್ತಿದ್ದರೆ ಇದು ಸಾಮಾನ್ಯ ದಿನವಲ್ಲ. ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭದ ಸೂಚನೆ. ನೀವು ಇಂದು ಈ ವಿಡಿಯೋ ನೋಡುತ್ತಿರುವುದು ಆಕಸ್ಮಿಕವಲ್ಲ. ಇದರಲ್ಲಿ ದಿವ್ಯ ಶಕ್ತಿ ಇದೆ. ನಿಮ್ಮ ಮನಸ್ಸು ತುಂಬ ಭಾರವಾಗಿದ್ದರೆ, ನಿಮ್ಮ ಕಣ್ಣೀರು ಯಾರಿಗೂ ಹೇಳಲಾಗದಿದ್ದರೆ, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ತುಂಬಿಕೊಂಡಿದ್ದರೆ, ಇಂದು ಈ ಮಾತುಗಳು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತವೆ. ರಾಯರ ದಿವ್ಯ ನೆನಪು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ಎಂದಿಗೂ ತಮ್ಮ ಭಕ್ತರನ್ನು ಬಿಡುವುದಿಲ್ಲ. ನೀವು ಎಷ್ಟೋ ದೊಡ್ಡ ಸಮಸ್ಯೆಯಲ್ಲಿದ್ದರೂ ಅವರು ನಿಮ್ಮ ಜೊತೆಯಲ್ಲಿದ್ದಾರೆ. ನೀವು ಒಬ್ಬರೇ ಇಲ್ಲ, ನಿಮ್ಮ ನೋವುಗಳನ್ನು ಅವರು ನೋಡುತ್ತಿದ್ದಾರೆ. ನಿಮ್ಮ ಕಣ್ಣೀರು ವ್ಯರ್ಥವಲ್ಲ. ನೀವು ಇಂದು ಹತ್ತಿರುವ ಕಣ್ಣೀರು ನಾಳೆ ಆಶೀರ್ವಾದವಾಗಬಹುದು. ನೀವು ಅನುಭವಿಸುತ್ತಿರುವ ನೋವು ನಾಳೆ ನಿಮ್ಮ ಶಕ್ತಿಯಾಗಬಹುದು. ರಾಯರು ನಿಮ್ಮ ಪ್ರತಿಯೊಂದು ಕಣ್ಣೀರನ್ನು ನೋಡುತ್ತಿದ್ದಾರೆ. ಅವರು ಮೌನವಾಗಿ ನಿಮ್ಮ ಜೀವನವನ್ನು ಬದಲಿಸುತ್ತಿದ್ದಾರೆ. ನಂಬಿಕೆ ಇಟ್ಟುಕೊಳ್ಳಿ. ನಂಬಿಕೆ ಇದ್ದರೆ ಏನೂ ಅಸಾಧ್ಯವಲ್ಲ. ನೀವು ಇಂದು ಸೋತಿದ್ದರೂ ನಾಳೆ ಗೆಲ್ಲಬಹುದು. ನೀವು ಇಂದು ದುಃಖದಲ್ಲಿದ್ದರೂ ನಾಳೆ ಸಂತೋಷ ಬರಬಹುದು. ರಾಯರು ಎಂದಿಗೂ ವಿಳಂಬ ಮಾಡುತ್ತಾರೆ ಎಂದಲ್ಲ, ಅವರು ಸರಿಯಾದ ಸಮಯ ಕಾಯುತ್ತಾರೆ. ರಾಯರ ಹೆಸರು ಹೇಳಿದರೆ ಸಾಕು, ನೀವು ಮನಸ್ಸಿನಲ್ಲಿ ಹೇಳಿ, ರಾಯರೇ ನನ್ನನ್ನು ಕಾಪಾಡಿ. ಈ ಒಂದು ಮಾತು ಸಾಕು, ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಬರುತ್ತದೆ. ನಿಮ್ಮ ಭಯಗಳು ಕಡಿಮೆಯಾಗುತ್ತವೆ. ನಿಮ್ಮ ಆತ್ಮಕ್ಕೆ ಧೈರ್ಯ ಬರುತ್ತದೆ. ನಿಮ್ಮ ಜೀವನದಲ್ಲಿ ತಿರುವು ಬರಲಿದೆ. ಇಂದು ನೀವು ಕಷ್ಟದಲ್ಲಿದ್ದರೂ ಈಗಿರುವ ಪರಿಸ್ಥಿತಿ ಶಾಶ್ವತವಲ್ಲ. ಒಂದು ದಿನ ನಿಮ್ಮ ಜೀವನ ಸಂಪೂರ್ಣ ಬದಲಾಗುತ್ತದೆ. ಅದು ದಿನ ನೀವು ಹೇಳುತ್ತೀರಾ, ರಾಯರು ನನ್ನನ್ನು ಕೈಬಿಟ್ಟಿಲ್ಲ. ಯಾರು ಅರ್ಥ ಮಾಡಿಕೊಳ್ಳದಿದ್ದರೂ ಈ ಜಗತ್ತಿನಲ್ಲಿ ಎಲ್ಲರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ರಾಯರು ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಹೇಳಿದ ಮಾತುಗಳನ್ನು ಕೂಡ ಅವರು ಕೇಳುತ್ತಾರೆ. ನೀವು ಮೌನದಲ್ಲಿರುವ ನೋವನ್ನು ಕೂಡ ಅವರು ನೋಡುತ್ತಿದ್ದಾರೆ. ಈ ಕ್ಷಣ ನಿಮ್ಮ ಪ್ರಾರ್ಥನೆ ಆರಂಭಿಸಿ. ಈ ವಿಡಿಯೋ ನೋಡುತ್ತಿರುವಾಗಲೇ ಮನಸ್ಸಿನಲ್ಲಿ ಹೇಳಿ, ರಾಯರೇ ನನ್ನ ಮನೆಗೆ ಶಾಂತಿ ಕೊಡಿ, ನನ್ನ ಸಮಸ್ಯೆಗಳನ್ನು ದೂರ ಮಾಡಿ, ನನ್ನ ಜೀವನವನ್ನು ಸರಿಪಡಿಸಿ. ಈ ಪ್ರಾರ್ಥನೆ ಸತ್ಯ ಮನಸ್ಸಿನಿಂದ ಮಾಡಿದರೆ ಫಲ ಬರುತ್ತದೆ. ರಾಯರು ಎಂದಿಗೂ ತಮ್ಮ ಭಕ್ತರನ್ನು ಬಿಡುವುದಿಲ್ಲ. ಅವರು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳನ್ನು ತರುತ್ತಾರೆ, ಹೊಸ ದಾರಿ ತೋರಿಸುತ್ತಾರೆ, ನಿಮ್ಮ ಜೀವನವನ್ನು ಬೆಳಕಿನ ಕಡೆಗೆ ಕರೆದೊಯ್ಯುತ್ತಾರೆ. ನಿಮಗೆ ಒಂದು ಸಣ್ಣ ವಿನಂತಿ. ಈ ಸಂದೇಶ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ತಲುಪಿಸಿ. ಒಂದು ಲೈಕ್ ಕೂಡ ಮತ್ತೊಬ್ಬರ ಜೀವನದಲ್ಲಿ ಆಶೆ ತರಬಹುದು. ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಪ್ರತಿದಿನ ಹೊಸ ರಾಯರ ಸಂದೇಶಗಳು ಬರುತ್ತವೆ. ನಿಮ್ಮ ಜೀವನದಲ್ಲಿ ಶಾಂತಿ, ಭಕ್ತಿ, ಧೈರ್ಯ ಹೆಚ್ಚುತ್ತದೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ರಾಯರು ನಿಮ್ಮ ಮನೆಗೆ ಶಾಂತಿ ತರಲಿ, ನಿಮ್ಮ ಕಷ್ಟಗಳು ದೂರವಾಗಲಿ, ನಿಮ್ಮ ಜೀವನದಲ್ಲಿ ಸಂತೋಷ ತುಂಬಲಿ, ನಿಮ್ಮ ಕಣ್ಣೀರು ನಗುವಾಗಲಿ. ಹರೇ ಶ್ರೀ ರಾಘವೇಂದ್ರಾಯ ನಮಃ. ಇಂದು ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ಅದು ಕೇವಲ ವಿಡಿಯೋ ಅಲ್ಲ, ಅದು ನಿಮ್ಮ ಜೀವನದಲ್ಲಿ ಒಂದು ಶಾಂತಿಯ ಸಂದೇಶ ಆಗಿದೆ. ನಿಮ್ಮ ಮನಸ್ಸಿನಲ್ಲಿ ಈಗ ಸ್ವಲ್ಪವಾದರೂ ಶಾಂತಿ ಬಂದಿದ್ದರೆ ಅದು ರಾಯರ ಕೃಪೆ. ನಿಮ್ಮ ಕಣ್ಣೀರು ಈಗ ಕಡಿಮೆಯಾಗುತ್ತಿದ್ದರೆ ಅದು ರಾಯರ ಆಶೀರ್ವಾದ. ನೆನಪಿಡಿ, ನಿಮ್ಮ ಜೀವನ ಎಷ್ಟು ಕಷ್ಟದಲ್ಲಿದ್ದರೂ ಈ ಸಮಯ ಶಾಶ್ವತವಲ್ಲ. ಒಂದು ದಿನ ಎಲ್ಲವೂ ಬದಲಾಗುತ್ತದೆ. ನೀವು ಹಿಂದೆ ನಿಂತು ನೋಡಿದಾಗ ರಾಯರು ನನ್ನನ್ನು ಬಿಟ್ಟು ಹೋಗಲಿ
ಸಿಗಲಿಲ್ಲ ಎಂದು ನಿಮಗೆ ತಿಳಿಯುತ್ತದೆ. ಈಗ ಈ ಕ್ಷಣದಲ್ಲಿ ಮನಸ್ಸಿನಲ್ಲಿ ಒಂದೇ ಮಾತು ಹೇಳಿ, ರಾಯರೇ ನನ್ನ ಜೊತೆಯಲ್ಲಿರಿ, ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬರಲಿ, ನಿಮ್ಮ ಮನಸ್ಸಿಗೆ ಶಾಂತಿ ಬರಲಿ, ನಿಮ್ಮ ಕಷ್ಟಗಳು ದೂರವಾಗಲಿ, ನಿಮ್ಮ ಜೀವನ ಸಂತೋಷದಿಂದ ತುಂಬಲಿ. ಇದೇ ನನ್ನ ಹೃದಯಪೂರ್ವಕ ಪ್ರಾರ್ಥನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆಯಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಣ್ಣ ಬೆಂಬಲವು ಯಾರೋ ಒಬ್ಬರ ಜೀವನದಲ್ಲಿ ಬೆಳಕು ತರಬಹುದು. ಮುಂದಿನ ರಾಯರ ಭಕ್ತಿ ಸಂದೇಶಗಳನ್ನು ತಪ್ಪಿಸಿಕೊಳ್ಳಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹರೇ ಶ್ರೀ ರಾಘವೇಂದ್ರಾಯ ನಮಃ.